ಹಾಯ್ ಫ್ರೆಂಡ್ಸ್, ಮಾಸ್ಟರ್ ಮೈಂಡ್ 360 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಅಶೋಕನ ಕುರಿತಾಗಿ ಕೆಲವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅಂದರೆ ಅಶೋಕನ ಕುರಿತಾಗಿ ಈ ಹಿಂದೆ ಎಕ್ಸಾಮ್ನಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆಗಳು, ಮುಂದೆ ಬರ್ಬೋದಂಥ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅಶೋಕನ ಸ್ವಾಕಥನಗಾರ ಅಂತ ಕರಿತೀವಿ. ಅಶೋಕನ ಶಾಸನಗಳನ್ನು ಕೆತ್ತಲು ಸ್ಫೂರ್ತಿಯಾದವರು ಯಾರಪ್ಪ ಅಂದರೆ ಪರ್ಷಿಯಾದ ರಾಜ ಡೇರಿಯಸ್, 1ನೇ ಡೇರಿಯಸ್ನಿಂದ ಸ್ಫೂರ್ತಿ ಪಡೆದ ಅಶೋಕ ಶಾಸನಗಳನ್ನು ಕೆತ್ತಲು ಸ್ಫೂರ್ತಿಯಾಗಿ ತೆಗೆದುಕೊಳ್ತಾರೆ. ಅಶೋಕನ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದು, ಈ ಶಾಸನಗಳನ್ನು ಮೊದಲ ಬಾರಿಗೆ ಓದಿದವರು ಯಾರಪ್ಪ ಅಂದರೆ ಜೇಮ್ಸ್ ಪ್ರಿನ್ಸೆಪ್. ಈಸ್ಟ್ ಇಂಡಿಯಾ ಕಂಪನಿಯ ಅಧಿಕಾರಿಯಾಗಿದ್ದ ಜೇಮ್ಸ್ ಪ್ರಿನ್ಸೆಪ್ 1837ರಲ್ಲಿ ಈ ಅಶೋಕನ ಶಾಸನಗಳನ್ನು ಮೊದಲನಾಗಿ ಓದ್ತಾನೆ. ಅಶೋಕನ ಶಾಸನಗಳು ಒಟ್ಟು 3 ಭಾಷೆಗಳಲ್ಲಿವೆ. ಪ್ರಾಕೃತ, ಗ್ರೀಕ್ ಮತ್ತು ಅರಾಮಿಕ್ ಭಾಷೆಯಲ್ಲಿದ್ದು 4 ಲಿಪಿಗಳಲ್ಲಿ ಇವೆ. ಅವು ಯಾವಪ್ಪ ಅಂದರೆ ಖರೋಷ್ಠಿ, ಬ್ರಾಹ್ಮಿ, ಗ್ರೀಕ್ ಮತ್ತು ಅರಾಮಿಕ್. ಕೇಳ್ಬೋದು, ಅಶೋಕನ ಶಾಸನಗಳು ಜಾಸ್ತಿ ಪ್ರಾಕೃತ ಭಾಷೆಯಲ್ಲಿ ಕಂಡುಬರ್ತವೆ, ಗ್ರೀಕ್ ಮತ್ತು ಅರಾಮಿಕ್ನಲ್ಲೂ ಇವೆ. ಎಷ್ಟು ಲಿಪಿಗಳಲ್ಲಿ ಇವೆ ಅಂದರೆ ಖರೋಷ್ಠಿ, ಬ್ರಾಹ್ಮಿ, ಗ್ರೀಕ್ ಮತ್ತು ಅರಾಮಿಕ್. ಬಲದಿಂದ ಎಡಕ್ಕೆ ಬರೆಯುವ ಲಿಪಿಗಳು ಖರೋಷ್ಠಿ ಮತ್ತು ಅರಾಮಿಕ್ಕು, ಎಡದಿಂದ ಬಲಕ್ಕೆ ಬರೆಯುವ ಬ್ರಾಹ್ಮಿ ಮತ್ತು ಗ್ರೀಕ್. ಈ ರೀತಿ ಪ್ರಶ್ನೆಗಳನ್ನು ಸಹ ಕೇಳ್ಬೋದು. ಅಶೋಕನ ಯಾವ ಲಿಪಿಗಳು ಬಲದಿಂದ ಎಡಕ್ಕೆ ಬರೆಯಲ್ಪಡುತ್ತವೆ ಅಂದರೆ ಖರೋಷ್ಠಿ ಮತ್ತು ಅರಾಮಿಕ್. ಈಗಿರ್ತಕ್ಕಂಥ ಅಶೋಕನ ಶಾಸನಗಳು ಯಾವ ಭಾಷೆಯಲ್ಲಿದೆ ಅಂತ ಕೇಳ್ಬೋದು. ಭಾರತದಲ್ಲಿ ದೊರೆತಕ್ಕಂಥ ಶಾಸನಗಳು ಆಲ್ಮೋಸ್ಟ್ ಎಲ್ಲವೂ ಬ್ರಾಹ್ಮಿ ಲಿಪಿಯಲ್ಲಿವೆ. ಆದರೆ ಪಾಕಿಸ್ತಾನದ ಮನ್ಸೇರ ಮತ್ತು ಶಾಬಜ್ಗರಿ ಇಂಥ ಶಾಸನಗಳು ಖರೋಷ್ಠಿ ಲಿಪಿಯಲ್ಲಿವೆ. ಅಶೋಕನ ದ್ವಿಭಾಷಾ ಶಾಸನ ಎಲ್ಲಿ ದೊರೆತಿದೆ ಅಂದರೆ ಅಫ್ಘಾನಿಸ್ತಾನದ ಕಂದಹಾರ್ ಅಥವಾ ಗಾಂಧಾರದಲ್ಲಿ ದೊರೆತಿದ್ದು. ಅದು ದ್ವಿಭಾಷೆಯಲ್ಲಿ ಇದೆ. ನೆಕ್ಸ್ಟು, ಶಹಾಬಜ್ಗಿರಿ ಶಾಸನವನ್ನು ಸಂಯೋಜಿಸಿದವರು ಕೋರ್ಟ್ ಅಂತ. ಬಬ್ರು ಅಥವಾ ಬೈರತ್ ಶಾಸನವನ್ನು ಕ್ಯಾಪ್ಟನ್ ಬೋರ್ಟ್ ಅಂತಕ್ಕಂಥವ್ರು ಸಂಶೋಧಿಸ್ತಾರೆ. ನೆಕ್ಸ್ಟು, ಬುದ್ಧನ ಜನ್ಮಸ್ಥಳ ನೇಪಾಳದ ಲಂಬಿಣಿವಂತ ಅಂತ ಹೇಳಿ ಆ ಗ್ರಾಮದ ಬಗ್ಗೆ ಹೇಳ್ತೈತಿ. ಇದು ರೋಮಂಡಿ ಶಾಸನ. ಅಲ್ಲಿ ಕಂದಾಯವನ್ನು ಅಶೋಕ ಕಡಿಮೆ ಮಾಡ್ದ ಅಂತೇಳಿ ಹೇಳುತ್ತೆ. ಇದನ್ನು ಫಿರೂರ್ ಅಂತಕ್ಕಂಥವ್ರು ಶೋಧನೆ ಮಾಡ್ತಾರೆ. ನೆಕ್ಸ್ಟು, ದೆಹಲಿಯ ಮೀರತ್ ಸ್ತಂಭ ಶಾಸನವನ್ನು ಸಂಶೋಧಿಸಿದವರು ಯಾರು ಅಂದರೆ ಹೈಲರ್ ಅಂತಕ್ಕಂಥವ್ರು. ನೆಕ್ಸ್ಟು, ಬಾರ್ಬರ್ ಶಾಸನ, ಗುಹಾ ಶಾಸನ, ಇದನ್ನು ಹರಿಂಗ್ಟನ್ ಅಂತಕ್ಕಂಥವ್ರು ಸಂಶೋಧನೆ ಮಾಡ್ತಾರೆ. ನೆಕ್ಸ್ಟ್, ಗಿರ್ನಾರ್ ಶಾಸನ ಮೇಜರ್ ಟಾಡ್ ಅಂತಕ್ಕಂಥವ್ರು ಶೋಧನೆ ಮಾಡ್ತಾರೆ. ನೆಕ್ಸ್ಟು, ಈಗ ನಾವು ಏನು ತಿಳ್ಕೊಳ್ಳೋಣ ಅಂದರೆ ಅಶೋಕ 14 ಪ್ರಮುಖ ಬಂಡೆಗಲ್ಲು ಶಾಸನಗಳನ್ನು ಹೊರಡಿಸ್ತಾನೆ. ಈ ಬಂಡೆಗಲ್ಲು ಶಾಸನಗಳು ಏನು ಹೇಳ್ತವೆ ಅಂತ ತಿಳ್ಕೊತ ಹೋಗೋಣ. ಮೊದಲನೇದಾಗಿ, ಒಂದನೇ ಶಾಸನ ಏನು ಹೇಳ್ತಪ್ಪ ಅಂದರೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತೇಳಿ ತಿಳಿಸುತ್ತೆ. ಎರಡನೇ ಶಾಸನ ಏನು ಹೇಳುತ್ತೆ, ಬಂಡೆಗಲ್ಲು ಶಾಸನ ಅಂದರೆ ಇದು ಸಾಮಾಜಿಕ ಕಲ್ಯಾಣ, ರಸ್ತೆ, ಬಾವಿಗಳ ನಿರ್ಮಾಣ, ಕೆರೆ ನಿರ್ಮಾಣ, ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಹೇಳುತ್ತೆ. ಮತ್ತು ದಕ್ಷಿಣ ಭಾರತದ ಪಾಂಡ್ಯರು, ಕೇರಳದ ಅರಸರ ಬಗ್ಗೆ ಉಲ್ಲೇಖ ಇದೆ. ಎರಡನೇ ಬಂಡೆಗಲ್ಲು ಶಾಸನ. ಮೂರನೇ ಬಂಡೆಗಲ್ಲು ಶಾಸನದಲ್ಲಿ ಅಧಿಕಾರಿಗಳು, ರಜ್ಜುಕರು, ಪ್ರಾದೇಶಿಕರು ಅಂತ ಬರ್ತಾರೆ. 5 ವರ್ಷಕ್ಕೊಮ್ಮೆ ಅವರು ಪ್ರವಾಸ ಮಾಡಬೇಕು ಅಂತ ಹೇಳುತ್ತೆ. ನೆಕ್ಸ್ಟು, ಧರ್ಮ ಮಾತ್ರ ನೇಮಕ ಮಾಡಿದ್ರು. ಇವು ಯಾವುದಕ್ಕಂದರೆ 5ನೇ ಬಂಡೆಗಲ್ಲು ಶಾಸನ ಹೇಳ್ತೈತಿ. ಇವ್ರು ಏನು ಮಾಡ್ತಿದ್ರು ಅಂದರೆ ಅಶೋಕನ ಶಾಸನಗಳನ್ನು ಎಕ್ಸ್ಪ್ಲೇನ್ ಮಾಡ್ತಿದ್ರು. ನೆಕ್ಸ್ಟ್, ಎಲ್ಲ ಪ್ರಜೆಗಳು ನನ್ನ ಮಕ್ಕಳು ಅಂತೇಳಿ 6ನೇ ಬಂಡೆಗಲ್ಲು ಶಾಸನದಲ್ಲಿ ಹೇಳಲಾಗಿದೆ. ಈ ಕ್ವಶನ್ಸ್ ಕೇಳಬಹುದು. ಎಲ್ಲ ಪ್ರಜೆಗಳು ನನ್ನ ಮಕ್ಕಳು ಎಂದು ತಿಳಿಸುವ ಶಾಸನ 6ನೇ ಬಂಡೆಗಲ್ಲು ಶಾಸನ. ನೆಕ್ಸ್ಟು, ಧಾರ್ಮಿಕ ಸಹಿಷ್ಣುತೆ, ಗೌರವದ ಬಗ್ಗೆ 7ನೇ ಬಂಡೆಗಲ್ಲು ಶಾಸನ ಹೇಳಿದರೆ ಅಶೋಕನ ಬೋಧಗಯಕ್ಕೆ ಭೇಟಿ ನೀಡಿದ ಅಂತೇಳಿ 8ನೇ ಬಂಡೆಗಲ್ಲು ಶಾಸನ ತಿಳಿಸುತ್ತದೆ. ನೆಕ್ಸ್ಟು, ದಮ್ಮ ಎಂದರೆ ಕೆಟ್ಟದಿಂದ ದೂರ ಇರುವುದು, ನೈತಿಕ ಜೀವನ ನಡೆಸುತ್ತೆ ಅಂತೇಳಿ 10ನೇ ಬಂಡೆಗಲ್ಲು ಶಾಸನ ಹೇಳುತ್ತೆ. ನೆಕ್ಸ್ಟು, 11ನೇ ಬಂಡೆಗಲ್ಲು ಶಾಸನವು ಧಮ್ಮದ ಅನುಸರಣೆಯಿಂದ ಮೋಕ್ಷ ಸಿಗುತ್ತದೆ ಅಂತೇಳಿ ಹೇಳುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಕಳಿಂಗ ಯುದ್ಧ ನಡೀತು.
ಕಳಿಂಗ ಯುದ್ಧದ ಬಗ್ಗೆ ತಿಳಿಸತಕ್ಕಂಥ ಶಾಸನ 13ನೇ ಬಂಡೆಗಲ್ಲು ಶಾಸನ. ಇದು ದಿಗ್ವಿಜಯದ ಬದಲಿಗೆ ಧರ್ಮ ವಿಜಯದ ಬಗ್ಗೆ 13ನೇ ಬಂಡೆಗಲ್ಲು ಶಾಸನ ಹೇಳುತ್ತೆ. ನೆಕ್ಸ್ಟ್ 14ನೇ ಬಂಡೆಗಲ್ಲು ಶಾಸನ. ಇದು ಅತಿ ಚಿಕ್ಕ ಶಾಸನ. ಅಶೋಕನ ಶಿಲಾಶಾಸನಗಳಲ್ಲಿ ಬೌದ್ಧ ಧರ್ಮದ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ನೆಕ್ಸ್ಟು ಸ್ತಂಭ ಶಾಸನಗಳು, ಅವುಗಳ ಮತ್ತು ಮಾಹಿತಿ. ಮೀರತ್ ಶಾಸನವನ್ನು ದೆಹಲಿಗೆ ತಂದವರು ಫಿರೋಜ್ ಶಾ ತುಘಲಕ್. ಅಶೋಕನ ಎಲ್ಲ ಸ್ತಂಭಗಳ ಶಾಸನಗಳಲ್ಲಿ ತೋಪ್ರಾ ಸ್ತಂಭ ಶಾಸನ ಹರಿಯಾಣದ್ದು, ಇದು ಅತಿ ದೊಡ್ಡದು. ಯಾವ ಸ್ತಂಭದ ಮೇಲೆ ಸಮುದ್ರಗುಪ್ತ ಮತ್ತು ಜಹಾಂಗೀರ್ ಸಹ ಶಾಸನವನ್ನು ಕೆತ್ತಿಸಿದ್ದಂದರೆ ಕೌಶಂಬಿ ಅಥವಾ ಅಲಹಾಬಾದ್ ಸ್ತಂಭ ಶಾಸನ ಮೇಲೆ. ಇದು ಅಶೋಕನ ಶಾಸನ ಇದೆ. ಇದ್ರ ಮೇಲೆ ಅವರು ತಮ್ಮ ಶಾಸನಗಳನ್ನು ಕೆತ್ತಿದ್ದಾರೆ. ಇದನ್ನು ರಾಣಿ ಶಾಸನ ಅಂತಲೂ ಕರಿತೀವಿ. ಯಾರನ್ನ? ಅಲಹಾಬಾದ್ ಸ್ತಂಭ ಶಾಸನವನ್ನು. ರಾಯಚೂರಲ್ಲಿರತಕ್ಕಂತಹ ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ಸಾಮಾನ್ಯವಾಗಿ ದೇವನಾಪುರಿಯ ಪ್ರಿಯದರ್ಶಿ ಅಂತೇಳಿ ಕರೆಯಲಾಗಿದೆ. ಬುದ್ಧನ ಜನ್ಮಸ್ಥಳವಾದ ನೇಪಾಳ ಲುಂಬಿನಿ ವನ, ಆ ಪ್ಲೇಸ್ನ ಅಶೋಕ ಕಂದಾಯ ವಿನಯತೆ ನೀಡಿದ ಅಂತೇಳಿ ರೊಮಂಡೆ ಶಾಸನದಲ್ಲಿ ಕಂಡುಬರುತ್ತೆ. ಇದು ಅಶೋಕನ ಶಿಲಾಶಾಸನಗಳ ಕುರಿತಾದ ಮಾಹಿತಿ. ನೆಕ್ಸ್ಟು ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತೇಳಿ ಅಶೋಕನ ಯಾವ ಶಾಸನದಲ್ಲಿ ಕಂಡುಬರುತ್ತೆ ಅಂತೇಳಿ ಕೇಳ್ತಾರೆ ಕ್ವಶನ್ಸ್ನ. ಅಶೋಕನ ಯಾವ ಶಾಸನವು ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ ಅಂತೇಳಿ ಅಶೋಕನ ಬಾಬ್ರು ಶಿಲಾಶಾಸನದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ.